ಮೊದಲು ನಾನು ಸಣ್ಣ ಇರುವಾಗ ನಾನು ಇದೇ ಬೈಕಲ್ಲಿ ಮುಂದ್ಗಡೆ ಕೂತ್ಕೊಂಡೆಲ್ಲ ಹೋಗ್ತಾ ಇದ್ದೆ ತಂದೆ ಒಟ್ಟಿಗೆ. ಯಾವಾಗ ನನಗೆ ಒಂದು 18 ವರ್ಷ ಆಯಿತು, ಅಲ್ಲಿಂದ ನಾನು ಕೂಡ ಬೈಕ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈತ ಪ್ರಯಾಣ ಹೊರಟಿದ್ದು ನೇಪಾಳಕ್ಕೆ, ಆದರೆ ಮರಳಿ ಬಂದಿದ್ದು ಮತ್ತೆ ಉಡುಪಿಗೆ. ಕೇವಲ 25 ದಿನಗಳಲ್ಲಿ ತನ್ನ ಸವಾರಿ ಮುಗಿಸಿ ಉಡುಪಿ ಜಿಲ್ಲೆಗೆ ಕೀರ್ತಿಯನ್ನ ತಂದಿದ್ದಾನೆ. ಯಾರು ಈತ? ಏನು ಈತನ ಕತೆ? ಬನ್ನಿ ತಿಳಿಯೋಣ. ಹೌದು, ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿರುವ ನಿವಾಸಿಯಾದ ಪ್ರಜ್ವಲ್ ಶೆಣೈಗೆ ಬೈಕ್ ಸವಾರಿ ಅಂದ್ರೆ ಅಪಾರ ಪ್ರೀತಿ. ತನ್ನ 26 ವರ್ಷದ ಹಳೆಯ ಹೀರೋ ಸ್ಪ್ಲೆಂಡರ್ ಬೈಕ್ನಲ್ಲಿ ಕೇವಲ 25 ದಿನಗಳಲ್ಲಿ ನೇಪಾಳಕ್ಕೆ ತೆರಳಿ ಮತ್ತೆ ಉಡುಪಿಗೆ ವಾಪಸ್ ಬಂದಿರುವುದು ನಿಜಕ್ಕೂ ಅಚ್ಚರಿಯ ಸಂಗತಿ. ನೇಪಾಳದಲ್ಲಿ ಸುಮಾರು ಒಂದು 10 ದಿವಸಗಳ ಕಾಲ ನಾನು ಅಲ್ಲಿದ್ದೆ. ಅಲ್ಲಿ ಬನ್ಸಾರ್ ಅಂತ ಒಂದಿದೆ. ಸೊ ಬನ್ಸಾರ್ ಏನಂದ್ರೆ ಗಾಡಿಗೆ ಒಂದು ಪರ್ಮಿಟ್. ನಾವು ಹೇಗೆ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲ ನಮ್ದು ಇಂಡಿಯಾದಲ್ಲಿ ಎಲ್ಲೋ ಬೋರ್ಡಿಗೆ ಪರ್ಮಿಟ್ ತರ ಇದೆ, ಸೇಮ್ ಅಲ್ಲಿ ನಮ್ದು ಇಂಡಿಯಾ ಗಾಡಿ ವೈಟ್ ಬೋರ್ಡಿಗೆ ಕೂಡ ಪರ್ಮಿಟ್ ಮಾಡಬೇಕು. ಸೊ ಅದು ಪರ್ಮಿಟ್ ನಾನು 2 ವಾರದ್ದು ಮಾಡಿದೆ. ಅಲ್ಲಿ 2 ವಾರದ್ದು ಮಾಡಿ ನಾನು ಭರತ್ಪುರ್ ಮತ್ತೆ ಕಾಠ್ಮಾಂಡು, ಪೋಖ್ರಾ ಮತ್ತೆ ಮುಕ್ತಿನಾಥ್ ಮುಸ್ಟ್ಯಾಂಗ್ ಎಲ್ಲ ತುಂಬ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ನಾನು ಹೋಗಿದ್ದೇನೆ. ನನ್ನ ಈ ಎಲ್ಲ ಒಂದು ರೈಡ್ ಕೇವಲ 20 ದಿವಸಗಳಲ್ಲಿ ನಾನು ಸುಮಾರು 5500ಕ್ಕೂ ಹೆಚ್ಚು ಕಿಲೋಮೀಟರನ್ನು ಕ್ರಮಿಸಿ ಹಿಂದಿರುತ್ತೇನೆ. ಈಗಾಗಲೇ ತಂದೆ ಮಗ ಜೋಡಿ ಅಯೋಧ್ಯೆಯ ಶ್ರೀರಾಮ ಮಂದಿರ ಸೇರಿದಂತೆ ದೇಶದ ಹಲವು ಪವಿತ್ರ ಸ್ಥಳಗಳಿಗೆ ಬೈಕ್ ಸವಾರಿ ಮಾಡಿದ್ದಾರೆ. ಆದರೆ ಈ ಬಾರಿ ಪ್ರಜ್ವಲ್ ಶೆಣೈ ಒಬ್ಬರೇ ನೇಪಾಳದ ಕಡೆಗೆ ಸವಾರಿ ಮಾಡಿ ಯಶಸ್ವಿಯಾಗಿ ಮರಳಿ ಬಂದಿದ್ದಾರೆ. ಮೊದಲು ನಾನು ಸಣ್ಣ ಇರುವಾಗ ನಾನು ಇದೇ ಬೈಕಲ್ಲಿ ಮುಂದ್ಗಡೆ ಕೂತ್ಕೊಂಡೆಲ್ಲ ಹೋಗ್ತಾ ಇದ್ದೆ ತಂದೆ ಒಟ್ಟಿಗೆ. ಮತ್ತೆ ನಾನು ಅಂದರೆ ಹಿಂದ್ಗಡೆ ಕೂತ್ಕೊಂಡು ಅವ್ರು ಡ್ರೈವ್ ಮಾಡೋದೆಲ್ಲ ನೋಡ್ತಾ ಇದ್ದೆ. ಅಂದರೆ ಮಂಗಳೂರು ಹೋಗುವಾಗ ಇಲ್ಲ ಉಡುಪಿ ಎಲ್ಲ ಹೋಗುವಾಗ ನೋಡ್ತಾ ಇದ್ದೆ. ಮತ್ತು ಅವ್ರು ಹೇಗೆ ಗಾಡಿ ಬಿಡ್ತಾ ಇದ್ರು ನಾನು ಹಾಗೆ ಅವರಿಗೆ ಒಂದು ಅಬ್ಸರ್ವ್ ಮಾಡಿ ಯಾವಾಗ ನನಗೆ ಒಂದು 18 ವರ್ಷ ಆಯಿತು, ಅಲ್ಲಿಂದ ನಾನು ಕೂಡ ಬೈಕ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಏನು ಬೈಕಲ್ಲಿ ಅಂದರೆ ಒಂದು ಲಾಂಗ್ ರೈಡ್ ಹೋಗುವಂಥ ಇದಾಯಿತು, ಒಂದು ಆಸೆ ಆಯಿತು. ಸೊ ಫಸ್ಟ್ ನಂದು ಲಾಂಗ್ ರೈಡ್ ಬಂದ್ಬಿಟ್ಟು ಈ ಗಾಡಿಯಲ್ಲಿ ಬೆಂಗಳೂರಿಗೆ ಇತ್ತು. ಅದು 2018ರಲ್ಲಿ. ಆ ಟೈಮಲ್ಲಿ ಸ್ವಲ್ಪ ಹೆದರಿಕೆ ಆಯಿತು ಫಸ್ಟಿಗೆ, ಗಾಡಿ ಅಂದರೆ ಹೇಗೆ ಆಗ್ತದೆ, ಸೋಲೋ ರೈಡ್ ಅಲ್ಲ, ಗಾಡಿ ಏನಾದರೂ ಪ್ರಾಬ್ಲಮ್ ಆಗ್ತದೆ ಅಂತ. ಆ ಟೈಮಲ್ಲಿ ನಮಗೆ ದೇವ್ರದಲ್ಲಿ ಏನು ಆಗಲಿಲ್ಲ. ಆ ಟೈಮ್ ಶಿರಾಡಿ ಘಾಟಿ ಕೂಡ ಸಿಂಗಲ್ ರೋಡ್ ಇತ್ತು. ಅಲ್ಲಿ ಕೂಡ ಏನು ಗಾಡಿ ಬ್ರೇಕ್ ಡೌನ್ ಆಗಲಿ, ಇಂಜಿನ್ ಹೀಟ್ ಆಗೋದಾಗಲಿ ಏನು ಆಗ್ತಿರ್ಲಿಲ್ಲ. ಮತ್ತೆ ದಿನ ಕಳಿತ ಒಂದೊಂದೇ ರೈಡ್ ಅಂದರೆ ಪ್ಲ್ಯಾನ್ ಮಾಡಿದೆ. ಕೇವಲ ನಮ್ಮ ರಾಜ್ಯ ಯಾಕೆ ಬೇರೆ ಪಕ್ಕದ ರಾಜ್ಯ ಕೂಡ ಹೋಗುವಂಥ ಒಂದು ಆಸೆ ಆಯಿತು. ಅದ ನಂತರ ನಾನು ಆಂಧ್ರ ಪ್ರದೇಶ ಆಗಲಿ, ಮಹಾರಾಷ್ಟ್ರ ಆಗಲಿ, ಗುಜರಾತ್ ಆಗಲಿ ಮುಂತಾದ ರಾಜ್ಯಗಳನ್ನೆಲ್ಲ ಕ್ರಮಿಸಿದ್ದೇನೆ. ಟೋಟಲ್ ಈವರೆಗೆ ನಾನು 16 ರಾಜ್ಯ, ಕಾಶ್ಮೀರದಿಂದ ತಮಿಳುನಾಡುವರೆಗೆ ಎಲ್ಲ ರಾಜ್ಯ ಅಂದರೆ 16 ರಾಜ್ಯವನ್ನು ಕ್ರಮಿಸಿದ್ದೇನೆ. ಈತನ ಸಾಹಸವನ್ನ ಮೆಚ್ಚಿದ ಹೀರೋ ಮೋಟೋಕಾರ್ಪ್ ಸಂಸ್ಥೆ ಪ್ರಜ್ವಲ್ ಅವರಿಗೆ ಹೀರೋ ಸೆಂಟಿನಿಯಲ್ ಬೈಕ್ ನೀಡಿ ಗೌರವಿಸಿದೆ. ಇದು ಅವರ ಸಾಧನೆಗೆ ದೊರೆತ ದೊಡ್ಡ ಗುರುತಾಗಿದೆ. ಒಂದು ಕಾಲದಲ್ಲಿ ಮಧ್ಯಮ ವರ್ಗದ ಜನರ ಕನಸಿನ ಬೈಕ್ ಆಗಿದ್ದ ಹೀರೋ ಹೋಂಡಾ ಸ್ಪ್ಲೆಂಡರ್ ಅದೇ ಬೈಕ್ ಮೇಲೆ ದೇಶದ 17 ರಾಜ್ಯಗಳನ್ನು ಸುತ್ತಿದ ಅನುಭವದ ನಂತರ ಈಗ ನೇಪಾಳವನ್ನು ತಲುಪಿ ಬಂದಿದೆ. ಪ್ರಜ್ವಲಿಗೆ ಕೂಡ ಒಂದು ಸೋಲೋ ಆಗಿ ಮಾಡಬೇಕೇಳಿ ಒಂದು ಆಸೆ ಇತ್ತು, ಇಂಟರ್ನ್ಯಾಷನಲ್ ಟೂರ್ ಮಾಡಬೇಕೇಳಿ. ಹಾಗೆ ಅವನು ಕೂಡ ಹೋಗಿ ಬಂದಿದ್ದಾನೆ ಆರಾಮದಾಯಕವಾಗಿ. ಪ್ರತಿಯೊಂದು ಸಲ ಹೋಗುವಾಗ ನಾನು ಮತ್ತೆ ಒಟ್ಟು ಹೋಗೋದಿತ್ತು. ಈ ಸಲ ನಂಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅವನೇ ಒಬ್ಬನೇ ಸೋಲೋ ಆಗಿ ಹೋಗಿ ಬಂದಿದ್ದಾನೆ, ಯಶಸ್ವಿಯಾಗಿ ಹೋಗಿ ಬಂದಿದ್ದಾನೆ. ತುಂಬಾ ಖುಷಿ ಆಯ್ತು. ಮಗ ಸೋಲೋ ಟ್ರಿಪ್ ಮಾಡಿ ಬಂದಿದ್ದಾನೆ. ತುಂಬಾ ಖುಷಿ ಆಗ್ತದೆ. ದೇವರ ಆಶೀರ್ವಾದ, ಹಿರಿಯರ ಎಲ್ಲರ ಪ್ರೋತ್ಸಾಹ ಮತ್ತೆ ಹೀರೋ ಶಕ್ತಿಯವರ ಒಂದು ಪ್ರೋತ್ಸಾಹದಿಂದ ಅವನು ಕ್ಷೇಮವಾಗಿ ಹೋಗಿ ಬಂದಿದ್ದಾನೆ. ತುಂಬಾ ಖುಷಿ ಆಗ್ತಾ ಉಂಟು.